ಅಣ್ಣ, ಮುಂದೆ ನಾನು ಪ್ರಪಂಚನೇ ಕೊಂಡಾಡೋ ಅಂತ ದೊಡ್ಡ ವ್ಯಕ್ತಿಯಾಗಿ ಬೆಳಿತೀನಿ. ನಿಂಗೂ ಮದ್ವೆ ಆಗುತ್ತೆ, ಮಕ್ಳಾಗುತ್ತೆ, ಮೊಮ್ಮಕ್ಳಾಗುತ್ತೆ. ನನ್ ಗಂಡ, ನಿನ್ ಹೆಂಡತಿ, ನಿನ್ ಮಕ್ಳು, ನನ್ ಮಕ್ಳು, ಇಬ್ರು ಮೊಮ್ಮಕ್ಳು ಎಲ್ರ ಮುಂದೆನೇ ಹೇಳ್ತೀನಿ, ನಮ್ಮ ಅಣ್ಣಂಗೆ ಒಂದೇ ಒಂದ್ ಚಿಟ್ಟೆ ಹಿಡ್ಕೊಳಕ್ ಆಗ್ಲಿಲ್ಲ ಅಂತ. ಏನಾಯ್ತು? ದೇವ್ರೆ, ನಿನ್ ಕರುಣೆ ಇಲ್ವೇನಪ್ಪ? ಅಯ್ಯೋ, ಈಗ ತಾನೇ ಆಶೀರ್ವಾದ ಮಾಡಿ ಕಳ್ಸಿದ್ದಲ್ಲವ, ಹೆಣವಾಗ್ಬಿಟ್ಬಿಟ್ಟೆ. ಯಾರೋ ಒಬ್ಬ ಟೆರರಿಸ್ಟ್ ಮಾಡಿದ ತಪ್ಪಿಗೆ ಅನ್ಯಾಯವಾಗಿ ನನ್ನ ತಂಗಿ ಬಲಿ ಆದ್ಲಲ್ಲ ಅಂತ ದುಃಖದಲ್ಲಿದ್ದು ನನಗೆ ಅವಳ ಸಾವಿನ ಹಿಂದೆ ಒಂದು ಆಶ್ಚರ್ಯ ಕಾದಿತ್ತು. ಸೂರಜ್ ದೊಡ್ಡ ಮೋಸ ಆಗೋಗಿದೆ ನೋಡಿಲಿ. ನನ್ನ ತಂಗಿನ ಕೊಂದಿದ್ದು ದುಷ್ಯಂತ್, ಆದರೆ ನ್ಯೂಸ್ ಪೇಪರಲ್ಲಿ ಪ್ರಿಂಟ್ ಆಗಿದ್ದು ಒಬ್ಬ ಟೆರರಿಸ್ಟಿಂದ ಅಂತ ಅನುಮಾನ ಬಂದು ನನ್ನ ತಂಗಿ ಜೊತೆ ಸತ್ತ ನಟರಾಜ್ ಮನೆಗೆ ಹೋದೆ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ನನ್ನ ಮಗ ಉಗ್ರಗಾಮಿ ಅಲ್ಲಪ್ಪ, ಪ್ರೆಸ್ ರಿಪೋರ್ಟರ್. ದುಷ್ಯಂತನಿಗೆ ಅವನು ಒಳ್ಳೆ ಸ್ನೇಹಿತನಾಗಿದ್ದ. ಬರ್ತಾ ಬರ್ತಾ ಅವನು ಮಾಡ್ತಿದ್ದ ಇಲ್ಲಿಗಲ್ ಕೆಲ್ಸಗಳೆಲ್ಲ ನನ್ನ ಮಗನ ಗಮನಕ್ಕೆ ಬಂತು. ಅವನು ಅನ್ಯಾಯವಾಗಿ ಮಾಡ್ತಿದ್ದ ಎನ್ಕೌಂಟರ್ಗಳ ವಿಷಯ ನನ್ನ ಮಗನಿಗೆ ಗೊತ್ತಾಯ್ತು. ಒಬ್ಬ ಆರ್ಡಿನರಿ ಸ್ಟ್ರೀಟ್ ರೌಡಿನ ನಕ್ಸಲೈಟು, ಟೆರರಿಸ್ಟ್ ಅಂತ ಬ್ರ್ಯಾಂಡ್ ಮಾಡಿ ಬಲಿ ತಗೊಳ್ತಾ ಇದ್ದ. ಸಣ್ಣ ಪುಟ್ಟ ಪಿಕ್ ಪಾಕೆಟ್ ಮಾಡೋ ಹುಡುಗರನ್ನ ಅಂಡರ್ ವರ್ಲ್ಡ್ ಕನೆಕ್ಷನ್ ಇದೆ ಅಂತ ಹೇಳಿ ಶೂಟ್ ಮಾಡ್ತಾ ಇದ್ದ. ನ್ಯೂಸ್ ಪೇಪರ್ ಅಲ್ಲಿ ಪೋಸ್ಟ್ ಕೊಡೋದಕ್ಕೆ, ಮೀಡಿಯಾದಲ್ಲಿ ಹೆಸರು ಮಾಡೋದಕ್ಕೆ ತಿಂಗಳಲ್ಲಿ ಮಿನಿಮಮ್ 1 ಕೊಲೆನಾದ್ರೂ ಮಾಡೋದು ಅವನಿಗೆ ಅನಿವಾರ್ಯ ಆಗಿತ್ತು. ಇದೆಲ್ಲ ನನ್ನ ಮಗನಿಗೆ ಗೊತ್ತಾಗಿ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ನೆಲ್ಲ ಕಲೆಕ್ಟ್ ಮಾಡಿದ್ದಾನೆ. ಈ ವಿಷಯನ ಎಲ್ಲ ಮೀಡಿಯಾ ಮುಂದೆ ಎಕ್ಸ್ಪೋಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದ. ಈ ವಿಷಯ ಹೇಗೋ ಏನೋ ಆ ದುಷ್ಯಂತನಿಗೆ ಗೊತ್ತಾಗಿ ನನ್ನ ಮಗನ್ನ ಎನ್ಕೌಂಟರ್ ಹೆಸರಲ್ಲಿ ಸಾಯಿಸ್ಬಿಟ್ಟ. ನನ್ನ ಮಗ ಜನರ ಜೀವ ತೆಗೆ ಉಗ್ರಗಾಮಿ ಅಲ್ಲಪ್ಪ, ಜನರಿಗೆ ಸತ್ಯ ತಿಳಿಸೋ ರಿಪೋರ್ಟರು ನನ್ನ ಮಗ. ನ್ಯಾಯವಾದ ರೀತಿಯಲ್ಲಿ ದುಷ್ಯಂತ್ ಶಿಕ್ಷೆ ಕೊಡಿಸ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟೆ. ಆದರೆ ಪೊಲೀಸರು ನನ್ನ ಕಂಪ್ಲೇಂಟ್ ತಗೊಳ್ಳಿಲ್ಲ. ಪೇಪರ್ನವ್ರಿಗೆ ನನ್ನ ಡಾಕ್ಯುಮೆಂಟ್ ಮೇಲೆ ನಂಬಿಕೆ ಬರಲಿಲ್ಲ. ನನ್ನ ನಂಬಿಕೆ ಸತ್ಯನೋ ಸುಳ್ಳು ಅಂತ ಕನ್ಫರ್ಮ್ ಮಾಡಿಕೊಂಡೆ. ತನ್ನ ಪ್ರತಿಷ್ಠೆ ಮೆಡ್ಲಿಗೋಸ್ಕರ ಒಂದು 3rd ಗ್ರೇಡ್ ಕೆಲಸ ಮಾಡೋಕ್ಕೂ ಸಿದ್ಧ ಅಂತ ಗೊತ್ತಾಯ್ತು. ಅಂಥವನ್ನ ಜೀವಂತ ಸಮಾಧಿ ಮಾಡೋದೇ ನನ್ನ ಉದ್ದೇಶ ಆಗಿತ್ತು. ಅದೇ ಟೈಮ್ಗೆ ಅವನ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಯ್ತು. ನೀವು ಹೋಗ್ತಿದ್ದ ಟ್ರೈನ್ಗೆ ನಾನು ಹತ್ಕೊಂಡೆ. ಹೇಗಾದರೂ ಮಾಡಿ ನಿಮ್ಮನ್ನು ಕನ್ವಿನ್ಸ್ ಮಾಡೋಣ ಅನ್ಕೊಂಡೆ. ಆದರೆ ನಿಮ್ಮ ಕಣ್ಗೆ ಅವನು ಹೀರೋ ಆಗಿದ್ದ. ನಿಮ್ಮ ಅಪ್ಪ ಅಮ್ಮನ ಪಾಲ್ಗೆ ಅವನ ದೇವರಾಗಿದ್ದ. ಆದರೆ ನನ್ನ ಕಣ್ಣು ಮುಂದೆ ಕಾಣಿಸ್ತಿದ್ದು ಒಂದೇ, ದುಷ್ಯಂತ್ ಸಮಾಧಿ. ಅದ್ರ ಮುಂದೆ ಕೂತಾಳ್ತಿರೋ ನೀವು ಮತ್ತೆ ನಿಮ್ಮ ಫ್ಯಾಮಿಲಿ. ಅದಕ್ಕೆ ಕೊನೆ ಕ್ಷಣದವರೆಗೂ ನಿಮ್ಮ ಮೂಲಕನೇ ಮದುವೆ ತಪ್ಪಿಸೋ ಪ್ರಯತ್ನ ಪಟ್ಟೆ. ಅದಾಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ನಿಮ್ಮನ್ನು ಕಿಡ್ನಾಪ್ ಮಾಡ್ಕೊಂಡ್ಬಂದೆ. ನಾನು ಬರ್ತಾ ದಾರಿಯಲ್ಲಿ ಪ್ರತಿಯೊಂದು ಜಾಗದಲ್ಲೂ ನನ್ನ ಹೆಜ್ಜೆ ಗುರುತನ್ನು ಬಿಟ್ಟು ಬಂದಿದ್ದೀನಿ. ಅದನ್ನು ಫಾಲೋ ಮಾಡ್ಕೊಂಡವನು ಬಂದೇ ಬರ್ತಾನೆ. ಡೋಂಟ್ ವರಿ, ನಾನು ಅವಳನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿಲ್ಲ, ಇದನ್ನ ಕೊಟ್ಟು ಹೋಗೋಣ ಅಂತ ಬಂದೆ.
ಎಸ್ಪೆಷಲಿ ಫಾರ್ ಯು. ನಾಳೆ ಅದೇ ಮದುವೆ ಮನೆಯಲ್ಲಿ ನಮ್ಮಿಬ್ರು ಮದುವೆ. ಅಂಡ್ ಯು ಆರ್ ದ ಸ್ಪೆಷಲ್ ಗೆಸ್ಟ್. ನಾನ್ ಮದುವೆ ಆಗೋ ಹುಡುಗಿನ ನೀನೇ ಕೈ ಹಿಡ್ಕೊಂಡ್ಬಂದು ಹಸೆ ಮನೆ ಮೇಲೆ ಕೂರಿಸ್ತೀಯ. ತಗೋ ರಜಾ, ಯು ಲವ್ ದಿಸ್. ಸ್ಮಾರ್ಟ್ ಬಾಯ್. ಮದುವೆ ಆಗೋ ಹುಡುಗಿ ನಾಳೆ ಈ ಗೆಟಪಲ್ಲಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ದಿಸ್ ಇಸ್ ಫಾರ್ ಯು. ಕಂಗ್ರಾಟ್ಸ್ ಮ್ಯಾನ್. ಅಲ್ಲ, ನನ್ ಕಣ್ಮುಂದೆನೆ ನಾನ್ ಮದುವೆ ಆಗೋ ಹುಡುಗಿನ ನನ್ನಿಂದಾನೇ ಕಿಡ್ನಾಪ್ ಮಾಡಿಸ್ತಿಯಲ್ಲ. ಹ್ಯಾಟ್ಸ್ ಆಫ್ ಮ್ಯಾನ್. ಏನಿಷ್ಟೊಂದು ಆಶ್ಚರ್ಯದಿಂದ ನೋಡ್ತಾ ಇದೀಯಾ? ಪೊಲೀಸು ಗೂಂಡಾಗಳು ನನ್ನ ಜೊತೆ ಬಂದಿಲ್ಲ ಅಂತನಾ? ನಿಂತ್ಕೊಳ್ಳಿ, ದಯವಿಟ್ಟು ಎಲ್ಲ ನಿಂತ್ಕೊಳ್ಳಿ. ಇವ್ನು ಹೋಗಕ್ ಜಾಗ ಬಿಟ್ಬಿಡಿ. ಸೂರಜಪ್ಪ, ಬಿಟ್ಬಿಡಿದೆ ಇವನ್ನ. ನಿನ್ಗೇನಾದ್ರೂ ತಲೆಗಿಲಿ ಕೆಟ್ಟಿದ್ಯಾ? ನಮ್ಮೂರ್ ದೇವತೆನ್ ಕೊಂದ್ ರಾಕ್ಷಸ ಇವನು. ಇವನ್ ಬಿಟ್ಬಿಡಕ್ ಆಯ್ತದ? ಏನ್ ಮುಖ ನೋಡ್ತೀರಾ? ಆಗ್ರೋ ದಯವಿಟ್ಟು ದಯವಿಟ್ಟು ನನ್ನ ಮಾತು ಕೇಳಿ. ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ. ಇವನು ಹೋಗಿ ದಾರಿ ಬಿಟ್ಬಿಡಿ. ಬಿಡಿ ದಾರಿ. ಗುಡ್ ಟೈಮ್. ಅಮ್ಮ, ಅಮ್ಮ. ಎಸ್ಪೆಷಲಿ ಹಲೋ ಸರ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಮ್ಮಿಬ್ರು ಮದುವೆ ಇನ್ನೂ ಆಗಿಲ್ಲ. ನಿಮಗೋಸ್ಕರ ಸ್ಪೆಷಲ್ ಚೇರ್ ಹಾಕೊಂಡು ಕಾಯ್ತಾ ಇದೀವಿ. ಕೂತ್ಕೊಳ್ಳಿ. ಪುರೋಹಿತ್ರೆ, ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಶುರು ಮಾಡಿ. ಸಾಹೇಬ್ರಿಗೆ ಅಕ್ಷತೆ ಕಾಳ್ಕೊಡಪ್ಪ. ಅವ್ರ ಆಶೀರ್ವಾದ ನಮಗ್ ಮುಖ್ಯ. ಅರೆ, ಯಾಕೆ ತಲೆ ಬಗ್ಗಿಸ್ಕೊಂಡು ಕೂತಿದ್ದೀರಾ? ನೀವು ತಲೆ ಎತ್ಕೊಂಡು ಕೂತ್ಕೋಬೇಕಾಗಿರೋರು. ತಗೊಳ್ಳಿ ಅಕ್ಷತೆನ. ಪುರೋಹಿತ್ರೆ, ಗಟ್ಟಿ ಮೇಳ ಹೇಳಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಇದು ಆಫ್ಟರ್ ಎಫೆಕ್ಟ್. ಬಿಫೋರ್ ಎಫೆಕ್ಟ್ ಈಗ ನೋಡಿ. ಕೂಲ್. ಪೊಲೀಸು ಗುಂಡಾಗಳನ್ನ ಯಾರನ್ನೂ ಕರ್ಕೊಂಬರ್ದೆ ಒಬ್ನೇ ಯಾಕೆ ಬಂದ್ ನಿನ್ ಗೊತ್ತಾ? ನಿನ್ ಸಾವು ಯಾವುದೇ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ರಿಜಿಸ್ಟರ್ ಆಗಿರ್ಬಾರ್ದಲ್ವಾ? ನಿನ್ ತಂಗಿನ್ ಕೊಂದಿದ್ದು ನಾನೇ. ನಿನ್ ತಂಗಿದ್ ಏನು ತಪ್ಪಿರ್ಲಿಲ್ಲ. ಆದ್ರೆ ನಂದು ಬೇಜಾನ್ ತಪ್ಪಿತ್ತಲ್ಲ. ಇದೆಲ್ಲ ರಿಪೋರ್ಟರ್ ನಟರಾಜ್ ಗೊತ್ತಿತ್ತು. ದುಡ್ಡು ತಗೊಂಡು ಸುಮ್ನ ಬಿಡಯ್ಯ ಅಂದೆ. ಕೇಳಲಿಲ್ಲ. ಎನ್ಕೌಂಟರ್ ಹೆಸರಲ್ಲಿ ಪಾಪ ನಾನೇ ಮುಗಿಸ್ಬಿಟ್ಟೆ. ನಾನ್ ಮದುವೆ ಆಗೋ ಹುಡುಗಿನ ನೀನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರೆ ನಾನ್ ನಿನ್ನ ಹತ್ರ ಬಂದು ನಾನ್ ಮಾಡಿದ ತಪ್ಪನೆಲ್ಲ ಒಪ್ಕೊಂಡು ಸರೆಂಡರ್ ಆಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಇವಳಂತ 1000 ಜನ ಹುಡುಗಿರು ನನ್ನ ಲೈಫಲ್ಲಿ ಬಂದೋಗಿದ್ದಾರೆ. ನನ್ನ ನಕಲಿ ಎನ್ಕೌಂಟರ್ ಲಿಸ್ಟ್ ಅಲ್ಲಿ ನೀನು ಇದೆಯಾ? ರಿಲ್ಯಾಕ್ಸ್ ಮ್ಯಾನ್,
ಡೋಂಟ್ ವರಿ, ಈಗಲ್ಲ, ನಾಳೆ ನಿನ್ ಕೈಲಿ ಅಕ್ಷತೆ ಕಾಳು ಹಾಕ್ಸ್ಕೊಂಡ್ಮೇಲೆ ನಿನ್ ಬಾಯಿಗೆ ಅಕ್ಕಿ ಕಾಳಾಕ್ತೀನಿ. ಅವ್ನು ಹೇಳ್ತಾ ಇರೋದಲ್ಲ ಬರೀ ಸುಳ್ಳು. ಸುಮಾ, ಮಾವ, ಅತ್ತೆ, ಅವ್ನು ಹೇಳ್ತಾ ಇರೋದಲ್ಲ ಬರೀ ಸುಳ್ಳು. ನನ್ನ ನಂಬಿ. ಏಯ್, ಕಮ್ ಆನ್, ಸ್ಪೀಕ್ ಅಪ್. ಇದೆಲ್ಲ ಸುಳ್ಳು ಅಂತ ಹೇಳು. ಕಮ್ ಆನ್, ಸ್ಪೀಕ್ ಅಪ್. ಇಲ್ಲಾಂದ್ರೆ ನಾನು ಕೊಂದು ಹಾಕ್ಬಿಡ್ತೀನಿ. ಸರ್, ಇದೆಲ್ಲ ಸುಳ್ಳು ಸರ್. ಇದರಲ್ಲೇನೋ ಮೋಸ ನಡೆದಿದೆ ಸರ್. ಇದನ್ನೆಲ್ಲ ನೀವು ನಂಬೇಡಿ ಸರ್. ಪ್ಲೀಸ್ ಸರ್, ನನ್ನ ಮಾತನ್ನು ಕೇಳಿ ಸರ್. ದುಷ್ಯಂತ್, ವಿ ಹಾವ್ ಆರ್ಡರ್ಸ್. ನೀವು ನಮ್ಮ ಜೊತೆಗೆ ಎನ್ಕ್ವೈರಿ ಬರಲೇಬೇಕು. ಸರ್, ಜಸ್ಟ್ 2 days ಸರ್. ನಾ ಹೇಳೋ ಮಾತನ್ನು ಕೇಳಿ ಸರ್. ಐ ವಿಲ್ ಪ್ರೂವ್ ಮೈ ಸೆಲ್ಫ್. ಐ ಆಮ್ ಅಬ್ಸಲ್ಯೂಟ್ಲಿ ಇನ್ನೋಸೆಂಟ್. ಜಸ್ಟ್ 2 days ಸರ್. ದುಷ್ಯಂತ್, ಪ್ಲೀಸ್ ಕೋಆಪರೇಟ್. ಸರ್, ಜಸ್ಟ್ ಗಿವ್ ಮೀ 2 minutes ಸರ್, ಪ್ಲೀಸ್. Just don't take out your guns. Hey, what? Don't play with me. Hey, Mare, come on. Hey, ready up. Ready up. Ready up. ಏಯ್, ನಿನ್ನ ಸಾಯಿಸೋದು ನನ್ನ ಉದ್ದೇಶ ಅಲ್ಲ ಕಣೋ. ನಿನ್ನ ಸಾಯಿಸೋ ತರ ಇದ್ದಿದ್ರೆ ಯಾವತ್ತೋ ಸಾಯಿಸ್ಬಿಡ್ತಿದ್ದೆ. ನೀನು ಬದುಕಿರ್ಬೇಕು. ಬದುಕಿನ ಕೊನೆ ಕ್ಷಣದವರೆಗೂ ನರಳಿ ನರಳಿ ಸಾಯ್ಬೇಕು. ಇದೇ ನನ್ನ ಉದ್ದೇಶ. Take him. Preeti, a brilliant and innocent girl from a small village called Adakuria, who was selected for NASA, would have been the pride of India, was assassinated by ASP Dushyant. ನಿನ್ ಕಣ್ಣಲ್ಲಿ ಯಾವತ್ತೂ ಕಣ್ಣೀರ್ ಬರಬಾರ್ದು. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಣ್ಣ. ಅಣ್ಣ, ಅಕ್ಕನ ಕನ್ಸನ್ನ ನಾನ್ ನನ್ಸ್ ಮಾಡ್ತೀನಿ. ನಿನ್ ಕಣ್ಣಲ್ಲಿ ಯಾವತ್ತೂ ಕಣ್ಣೀರ್ ಬರಬಾರ್ದು. ಸೂರಜ್, ಥ್ಯಾಂಕ್ಸ್. ಸುಮಾ, ಅಳ್ಬೇಡ ಕಣೋ, ಅಳ್ಬೇಡ ಕಣೋ. ಬಿ ಬೋಲ್ಡ್. ಅಳ್ಬೇಡ ನೀನು, ಅಳ್ಬೇಡ ಕಣೋ. ಸೂರಜ್ ನಿನಗೊಂದು ಹೊಸ ಲೈಫ್ ಕೊಟ್ಟಿದ್ದಾನೆ. ಅದಕ್ಕೆ ಖುಷಿ ಪಡು. ನನಗೆ ಸಂಕಟ ಆಗುತ್ತೆ. ಹೋಗಪ್ಪ, ಹೋಗ್, ಮುಖ ತೊಳ್ಕೊಂಬ ಹೋಗು. ಹಡಿ, ಹೋಗಪ್ಪ, ಹೋಗ್. ಬಿ ಫ್ರೆಶ್. ಹಡಿ, ಹೆದರು, ಹೋಗಮ್ಮ ನೀನು. ಹಡಿ, ಹೋಗ್, ಹೆದರು, ಹಡಿ, ಹೋಗ್. ನನ್ ಬಿಟ್ಟು ಹೋಗಕ್ಕೆ ಆಗ್ಲಿಲ್ಲ ಅಲ್ವಾ ನಿನಗೆ? ನಿಮ್ಮನ್ನು ಬಿಟ್ಟು ಹೋಗಕ್ಕಲ್ಲ, ನಾನು ಬಿಟ್ಟು ಹೋಗ್ತೀನಿ ಅಂದ್ರು ಹಾಳಾದ ಪ್ರೀತಿ ನಾನು ಬಿಟ್ಟು ಹೋಗ್ತಿಲ್ಲ. ಸೊ ವಾಟ್ ನೆಕ್ಸ್ಟ್? ಮದುವೆ ಆಗಿಟ್ಕೊಳ್ಳೋಣ.